ಗಂಗಾಧರ ಮೂರ್ತಿ ಅವರೇ, ಈ ರೈತರ ವಿಚಾರದಲ್ಲಿ ಈಗ ರಾಜ್ಯದವ್ರನ್ನ ಕೇಳಿದ್ರೆ ಕೇಂದ್ರದವ್ರು ಕೊಟ್ಟಿಲ್ಲ ಅಂತಾರೆ, ಬಿಜೆಪಿ ಅವ್ರನ್ನ ಕೇಳಿದ್ರೆ ಇವ್ರು ಸರಿಯಾಗಿ ನಮ್ಗೇನು ಕ್ರಿಯಾ ಯೋಜನೆ ಮಾಡಕ್ಕಾಗಿಲ್ಲ ಅಂತ ಹೇಳ್ತಾರೆ. ಏನಿದು ಹೋರಾಟ? ಅದ್ರಲ್ಲಿ ರೈತರು ಎಷ್ಟು ದಿನ ಅಂತ ತಡ್ಕೊಳ್ಬೇಕಿದೆ? ಒಂದು ನಮ್ಮ ಬಿಜೆಪಿ ವಕ್ತಾರರು ಒಂದು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದಲ್ಲೇ ಬೇರೆದಕ್ಕೆ ಡೈವರ್ಟ್ ಮಾಡ್ತಿದ್ದಾರೆ. ಆದರೆ ಅದಲ್ಲ, ಬರ ಪರಿಹಾರದ ವಿಚಾರದಲ್ಲಿ ಕರ್ನಾಟಕ ರಾಜ್ಯನೂ ಒಂದು ಸಮೀಕ್ಷೆ ಮಾಡಿ ರಿಪೋರ್ಟ್ ಕೊಟ್ಟಿದೆ. ಹೌದು. ಮತ್ತು ಕೇಂದ್ರದಿಂದನೂ ಒಂದು ತಂಡ ಬಂದು ರಿಪೋರ್ಟ್ ತಗೊಂಡೋಗಿದೆ. ಹೌದು. ಆ ರಿಪೋರ್ಟ್ ಮೇಲೆ ಹಣ ಬಿಡುಗಡೆ ಆಗಬೇಕೇ ಹೊರತು ಅದಕ್ಕೆ ಯಾವ ಕ್ರಿಯಾ ಯೋಜನೆ ಮತ್ತೊಂದು ಇರಲಿಲ್ಲ. ಯಾಕೆಂದರೆ ಅದು ಬರ ಪರಿಹಾರ ಇಂಥ ಜಾಗದಲ್ಲಿ ಇಂಥ ತಾಲೂಕು ಆಗಿದೆ ಅಂತ ಹೇಳಿ ಒಂದು ಪ್ರೂವ್ ಆದಮೇಲೆ ಆ ಹಣವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಅಟ್ ಎ ಟೈಮು ಇಲ್ಲ, ಕೇಂದ್ರ ಸರ್ಕಾರದ ಹಣ ಬರೋದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಸ್ವಲ್ಪ ತತ್ಕ್ಷಣವಾಗಿ ಬಿಡುಗಡೆ ಮಾಡಿ ಕುಡಿಯೋ ನೀರು, ಮೇವು, ಮತ್ತೊಂದಕ್ಕೆ ಕೊಡ್ತಾರೆ. ಅದಾದ ಮೇಲೆ ಯಾವ್ಯಾವ ರೈತರಿಗೆ ಎಷ್ಟೆಷ್ಟು ಎಕರೆ ಲಾಸ್ ಆಗಿದೆ ಅಂತ ಅದನ್ನೊಂದು ಸಮೀಕ್ಷೆ ಮಾಡಿ ರಿಪೋರ್ಟ್ ಕೊಟ್ಟ ಮೇಲೆ ಕೇಂದ್ರದ ಮತ್ತು ರಾಜ್ಯದ ಹಣವನ್ನು ಸೇರಿಸಿ ಒಂದೊಂದು ರೈತರ ಖಾತೆಗೆ ಎಕರೆಗೆ ಇಷ್ಟು ಅಂತ ಬಿಡುಗಡೆ ಮಾಡ್ತಾರೆ. ಇದು ಪ್ರೊಸೀಜರು. ಇವ್ರು ಹೇಳೋ ಪ್ರೊಸೀಜರು ಕೇಂದ್ರದ ಅನುದಾನದಲ್ಲಿ ಮತ್ತು ರಾಜ್ಯದ 50% ಅನುದಾನಗಳಲ್ಲಿ ಕೆಲವು ಗ್ರಾಂಟ್ಗಳಲ್ಲಿ ಇಬ್ಬರು ಶೇರ್ ಹಾಕಬೇಕು. ಅದು ಯೋಜನೆಗಳ ವಿಚಾರ. ಅದನ್ನು ನೋಡಿ, ಫಿಕ್ಸ್ ಇರೋದು ಇಲ್ಲಿ GST ಹಣ ಪ್ರತಿ ವರ್ಷ ಇಷ್ಟು ಬರಲೇಬೇಕು, ಕಂಪಲ್ಸರಿ. ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು, ಎವ್ರಿ 2 ಮಂತ್ಸೋ 3 ಮಂತ್ಸೋ ಒನ್ಸೋ ಆಗ್ತಾರೆ, ಅದು ಬರ್ತಾ ಇರುತ್ತೆ. ಮತ್ತು ಡೈರೆಕ್ಟ್ ಟ್ಯಾಕ್ಸ್ದು ನಿಮಗೇನು ಬರೋಲ್ಲ. ಅನುದಾನಗಳ ಕೇಂದ್ರದ ಯೋಜನೆಗಳಿಗೆ ಒಂದಷ್ಟು ಹಣ ಬಿಡುಗಡೆ ಆಗ್ತದೆ, ರಾಜ್ಯದ ಪಾಲಿರೋ ಜಾಗದಲ್ಲಿ ಪಾಲಾಗ್ತದೆ. ಈಗ ನೋಡಿ, ಒಂದು ಕಮಿಟ್ಮೆಂಟ್ ಇರಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. ಈ ಇತ್ತೀಚಿನ ದಿನಗಳಲ್ಲಿ ನಡೆದಿದ್ದು, ದೇವೇಗೌಡರು ಪ್ರಜ್ವಲ್ ರೇವಣ್ಣನ ಮತ್ತು ರೇವಣ್ಣವ್ರನ್ನ, ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡು ದಿಲ್ಲಿಯ ಕೆಲವು ಕೇಂದ್ರ ಮಂತ್ರಿಗಳು ಭೇಟಿಯಾದರು. ಅದರಲ್ಲಿ ಮೇಜರಾಗಿ ಒಂದು ತುಮಕೂರು, ತಿಪಟೂರು, ಚಿತ್ರದುರ್ಗ ಈ ಭಾಗದಲ್ಲಿ ಕೊಬ್ಬರಿ ಬೆಲೆದು ದೊಡ್ಡ ಸಮಸ್ಯೆ ಆಗಿದೆ, ಹಾಸನಲ್ಲಿ. ಹೌದಾ? ದೇವೇಗೌಡರು ಒಂದೇ ದಿವಸ ಹೋಗಿ ಕೂತರು, ಇದು ದಯವಿಟ್ಟು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು, ಅಡಿಷನಲ್ ದಟ್ 300-400 ರೂಪಾಯಿ ಜಾಸ್ತಿ ಮಾಡಬೇಕು, ಮತ್ತು ಕೇಂದ್ರ ಸರ್ಕಾರ ಪರ್ಚೇಸ್ ಮಾಡಬೇಕು ಕೊಬ್ಬರಿನ ಅಂತ ಆಯಿತು. ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ಆಯಿತಾ? ಒಬ್ಬ ಮಾಜಿ ಪ್ರಧಾನಿ 92 ವರ್ಷದವ್ರು ಹೋಗಿ ಕೂತ್ಕೊಂಡ್ರೆ ಆಗುತ್ತೆ ಅಂದಾಗ ಮುಖ್ಯಮಂತ್ರಿ ಹೋದರೆ ಯಾಕಾಗಲ್ಲ? ಅದೇ ರೀತಿ ಒಂದು ಕಾಡುಗಲ್ಲರದೊಂದು ಸಮಸ್ಯೆ ಇಟ್ಕೊಂಡು ಹೋಗಿದ್ರು, ಅದು ಸಕ್ಸಸ್ ಆಯಿತು. ಅದಾದಮೇಲೆ ಹಾಸನ್ ಬೇಲೂರು ಯಾವುದೊಂದು ರಸ್ತೆದೊಂದು ಪ್ರಾಜೆಕ್ಟು, ಅದು ಸಕ್ಸಸ್ ಆಯಿತು. ನಾನು ಹೇಳೋದೇನು ಎಲ್ಲವೂ ಕೇಳಿದೆ. ಕುಮಾರಸ್ವಾಮಿ ಅವರದ್ದು ಕುಮಾರಸ್ವಾಮಿ ಅಲ್ಲ, ಒಂದು ನಿಮಿಷ ನೋಡಿ, ಒಬ್ಬ ಮನುಷ್ಯನ ವ್ಯಕ್ತಿಯ ಶಕ್ತಿ ಎಷ್ಟಿರ್ತದೆ, ಆ ಶಕ್ತಿ ಕೇಳಿರೋದಂತೂ ಸತ್ಯ. ನಾವು ಮೇಕೆದಾಟು ವಿಚಾರ ಮಾತಾಡಿದ್ದೀವಿ, ಕೃಷ್ಣಾಪರ್ ಪ್ರಾಜೆಕ್ಟ್ ಮಾತಾಡಿದ್ದೀವಿ, ಎಲ್ಲವೂ ಪತ್ರಗಳ ಮುಖಾಂತರ ಸ್ವತಃ ಭೇಟಿಯಾಗಿ ದೇವೇಗೌಡರು ಕೊಟ್ಟು ಬಂದಿರೋದು. ನೀವು ಕೊಟ್ಟು ಬಂದು ನೀವು ಯಾಕೆ ನೋಡಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದಿರಬೇಕು ಸರ್ ಯಾವಾಗಲೂ. ಕೇಂದ್ರ ಸರ್ಕಾರದಲ್ಲಿ ಯಾವ ಪಾರ್ಟಿನಲ್ಲಿ ಇಲ್ಲನ ಇರಲಿ, ಕೇಂದ್ರ ಸರ್ಕಾರದ ವಿಚಾರ ರಾಜಕೀಯ ಮಾತಾಡುವಾಗ ಬೇರೆ ನಾನು ಮಾತಾಡಿ, ನಾವು ಯಾರು ಬೇಡ ಅಂತ ಹೇಳಲ್ಲ. ಆದರೆ ಕೇಂದ್ರ ಸರ್ಕಾರದ ಜೊತೆ ಅನ್ಯೋನ್ಯವಾಗಿದ್ದಾಗ ಮಾತ್ರ ನಾವು ಈ ಹಣವನ್ನು ಬಿಡುಗಡೆ ಮಾಡಿಸ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ನೀವು ಮೊನ್ನೆ ಸಿದ್ದರಾಮಯ್ಯನವ್ರನ್ನ ನಾನು ನೋಡಿದ್ದೆ, ಮೋದಿಯವ್ರನ್ನ ಭೇಟಿ ಮಾಡಿದ್ರು, ಪತ್ರ ಸಲ್ಲಿಸಿದ್ರು, ಫೋಟೋ ತಗೊಂಡ್ರು, ಆಚೆ ಬಂದು ಬೇಜಾನ್ ಬೈದರು. ಆಚೆ ಬಂದು 2 ನಿಮಿಷಕ್ಕೆ ಮನವಿ ಕೊಟ್ಟಿದ್ದೀವಿ, ಮಾಧ್ಯಮಗಳು ಕೇಳ್ತಾ ಇದ್ದೀರಿ, ಅವ್ರು ಪುರಸ್ಕರಿಸ್ತಾರೆ ಅಂತ ಭಾವನೆ ಇದೆ, ನನಗೆ ಖುಷಿ ಇದೆ, ಒಳ್ಳೆ ಭೇಟಿ ಆಯಿತು ಅಂತ ಹೇಳ್ಬೇಕು. ಕೊಡಲಿಲ್ಲ ಅಂದಾಗ ಆಮೇಲೆ ಮಾತಾಡಿ. ಅದು ಬಿಟ್ಬಿಟ್ಟು ನೀವು ಏಕಾಏಕಿ ಬಂದು ಆಚೆ ನೀವು ಅಂದ ತಕ್ಷಣ ಮಾತಾಡಿದ್ರೆ ಹೆಂಗೆ ಸೌಹಾರ್ದತೆ ಇರ್ತದೆ? ಒಕ್ಕೂಟ ವ್ಯವಸ್ಥೆಯಲ್ಲಿ ತೊಗೊಳ್ಳೋಂಥ ಕಾರ್ಯಕ್ರಮ ಇರ್ತದೆ. ನಾವು ಕೂಡ ಟ್ಯಾಕ್ಸ್ ಕಟ್ತೀವಿ, ಅವ್ರ ಹತ್ರನೂ ತೊಗೊಳ್ಳೋಂಥದ್ದು ಇರಬೇಕು. ಅದಕ್ಕೊಂದಷ್ಟು ಕಾನೂನು ಚೌಕಟ್ಟಿರ್ತವೆ, ಅದ್ರ ಕೆಳಗಡೆ ಕೆಲಸ ಮಾಡ್ಬೇಕು ನಾವೆಲ್ಲರೂ. ಅದು ಕೆಲಸ ಮಾಡದೇ ಇದ್ದಾಗ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಥರದ ವ್ಯವಸ್ಥೆಯಲ್ಲಿ ಇರೋದು ಒಬ್ಬರೇ ಒಬ್ಬರು MP. ಅವರು ಕೂಡ ಈ ಸ್ಟೇಟ್ಮೆಂಟ್ ಮಾಡಿದ್ರೆ ಕರ್ನಾಟಕ ಜನ, UP ಜನ, ಒಂದೇ ನಿಮಿಷ, ಈಗ UPಗೆ ಇಷ್ಟು ಕೊಡ್ತಾರೆ, ಗುಜರಾತ್ಗೆ ಇಷ್ಟು ಕೊಡ್ತಾರೆ ಅಂದ ತಕ್ಷಣ ಕಾಂಗ್ರೆಸ್ ಅಲ್ಲಿಲ್ವಾ? UPನಲ್ಲಿ, ಗುಜರಾತಲ್ಲಿ ಕಾಂಗ್ರೆಸ್ ಇಲ್ವಾ? ಹಂಗಾರೆ ಓಟ್ ಹಾಕೋದು ಬೇಡವಾ? ಸೌತ್ ಇಂಡಿಯಾ ಡಿವೈಡ್ ಕೇಳ್ತೀವಿ ಅಂತ ಸುರೇಶ್ ಮಾತಾಡಿದ್ರೆ ಒಬ್ಬ MP, ಅಲ್ಲಿರೋ ಜನ ಏನು ತೀರ್ಮಾನ ಮಾಡ್ತಾರೆ ನಿಮ್ಮ ಬಗ್ಗೆ? ಪ್ರಶ್ನೆ ಅದಲ್ಲ. ಗಂಗಾಧರ ಮೂರ್ತಿ ಅವರೇ ಏನು ತೀರ್ಮಾನ ಮಾಡ್ತಾರೆ ಹೇಳಿ? ನಿಮಿಷ ಗಂಗಾಧರ ಮೂರ್ತಿ, ನೀವು ಹೇಳಿದ ಹಂಗಲ್ಲ ನಾನು ಕೇಳ್ತಿರೋದು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಏನು ಕೇಳ್ತಾರೆ? 51% ಇನ್ಕ್ರೀಸ್ ಆಗಿ ಗುಜರಾತ್ ತಡೇರಿ. ಒಂದು ನಿಮಿಷ ರೀ, 1,18,000 1,18,000 ಕೋಟಿ ಕೊಡಬೇಕಾಗಿರೋದು ಜಾಗದಲ್ಲಿ 1,50,000 ಟ್ಯಾಕ್ಸ್ ಡೆವಲ್ಯೂಷನ್ ಅಮೌಂಟಲ್ಲಿ ಡೆವಲ್ಯೂಷನ್ ಅಮೌಂಟ್ ಈಗ ಮೊನ್ನೆ ಈ ಬಜೆಟ್ ಅಲ್ಲಿ ಹೌದಲ್ವಾ 1,00,000 ಕೊಡಬೇಕಾಗಿ ಸಪೋಸ್ಡ್ಲಿ ಇನ್ಕ್ರೀಸಿಂಗ್ ಇನ್ಕ್ರೀಸ್ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಒಂದೇ ನಿಮಿಷ ಕೇಳಿ. ಎವ್ರಿ 3 months ಒನ್ಸ್ GST ಮೀಟಿಂಗ್ ಹೋಗ್ತಾರೆ ಯಾರು? ಸನ್ಮಾನ್ಯ ಕೃಷ್ಣ ಬೈರೇಗೌಡರು. ಈ ಪ್ರಶ್ನೆ ಅಲ್ಲೇ ಕೆತ್ತಿಲ್ಲ ಸರ್. ಮೊನ್ನೆ ಬಜೆಟ್ ಅಲ್ಲಿ ಚರ್ಚೆ ಆಗಿರುತ್ತದೋ ಅಲ್ಲ, ಅಲ್ಲಿ ಚರ್ಚೆ ಆಗಿರುತ್ತದೋ, ಅಲ್ಲಿ ಚರ್ಚೆ ಆಗಿ ರೈಸ್ ಮಾಡೋದು ಕಡಿಮೆ ಆಗೋದು, ಎರಡು ಅಲ್ಲೇ ಚರ್ಚೆ ಆಗೋದು. ಬಜೆಟ್ಗೂ ಏನ್ ಸರ್ ಸಂಬಂಧ?
GST ಕೌನ್ಸಿಲ್ ಬಜೆಟ್ಗೂ ಏನ್ ಸಂಬಂಧ State devolution GST of ಕೌನ್ಸಿಲ್ funds ಅಲ್ಲಿ ಮಾತಾಡ್ತಿದ್ದು ಕೇಂದ್ರದಿಂದ ಏನೋ ಮಾತಾಡಿಯಲ್ಲ ಹೇಳ್ತಾರೆ ಸರ್. ಬಜೆಟ್ ಬಜೆಟ್ ಅಲೋಕೇಶನ್ ಅಲ್ಲೇ ನೀವು ತಾರತಮ್ಯ ಮಾಡ್ತಾ ಇದ್ದೀರಾ ರೀ. ಅನುದಾನ ಬಂದಿರೋ ವಿಚಾರದಲ್ಲಿ ನೀವು ಒಂದು ಸ್ಟೇಟ್ ಯಾವ ಒಂದು ಮಾಡಿ ಅನುದಾನ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಅನುದಾನ? ನಮ್ಗೂ 27,000 ರೂಪಾಯಿ ಅಡಿಷನಲ್ ಕೊಟ್ಕೊಂಡ್ರು ಈ ಬಜೆಟ್ ಒಳಗಡೆ. ಬರೀ ಇದಕ್ಕೇನೆ ರೈಲ್ವೆ 53,000 ರೂಪಾಯಿ ಕೊಟ್ಟಿದ್ದಾರೆ. ನಮ್ಗೆ ಹೇಳ್ತಿದ್ದಲ್ಲ ಎಕ್ಸ್ಟ್ರಾ ಕೊಟ್ಕೊಂಡೋಗಿರೋದು. ಯಾವ್ದು ಆಯುಷ್ಮಾನ್ ಭಾರತ್ಗೆ 62 ಲಕ್ಷ, ತಿರ್ಗಾ ಇದಕ್ಕೆ ಭದ್ರಾ ಮೇಲ್ದಂಡೆಗೆ ಸಾರಿ ಯಾವುದು ರಾಷ್ಟ್ರೀಯ ಹೆದ್ದಾರಿಗೆ 30,000 ಎಕ್ಸ್ಟ್ರಾ ಕೊಟ್ಟಿರ್ತಕ್ಕಂಥದ್ದು. ಕಿಸಾನ್ ಸಮ್ಮಾನ್ಗೆ 10,990 ಕೋಟಿ ರೂಪಾಯಿ, ಸಬರ್ಬನ್ ರೈಲ್ವೇಸ್ಗೆ 15,000 ಕೋಟಿ ಯೂಸ್ ಮಾಡಿದಾಗ ವಾಪಸ್ ಕಳಿಸಿದ್ದಾರೆ. ಪ್ರಾಜೆಕ್ಟ್ಗಳಿಗೆ ಹೋಗೋದು ಸಪರೇಟು. GST ಕೌನ್ಸಿಲ್ದು 14ನೇ ಫೈನಾನ್ಸ್ ಕಮಿಷನ್ ಮಾಡಿದ್ಯಾರು? ಇದೇ UPA ಸರ್ಕಾರ. 15ನೇ ಫೈನಾನ್ಸ್ ಕಮಿಷನ್ ಅಪ್ರೂವಲ್ ಕೊಟ್ಟಿದ್ದರು. ಅದೇ ಟೈಮ್ ಇವರು ಬಂದಿರ್ತಕ್ಕ ಡೆವಲ್ಯೂಷನ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಇವ್ರು ಮಾಡಿದ 31%, ಸಿದ್ದರಾಮಯ್ಯ ಒಪ್ಪಿ ಮಾಡಿದ 15 ನಾವೇ ಇನ್ಕ್ರೀಸ್ ಮಾಡಿ 41 ಮಾಡಿದ್ವಿ. ಇದು ಒಕ್ಕೂಟದ ವ್ಯವಸ್ಥೆ. ಅವರು ಪೂರ್ತಿ ಕಂಪ್ಲೀಟ್ ಮಾಡಿ ಒಕ್ಕೂಟದ ವ್ಯವಸ್ಥೆಲೆ ನಾನು ಕೇಳ್ತಿರೋದು, ನೀವು ರಿಲೀಸ್ ಮಾಡಬೇಕಾಗಿದ್ದು ನೀವು ಚೆಕ್ GST ಬಿಟ್ಟು ಹೇಳ್ತಾ ಇದ್ದೀರಾ? GST ಬಿಟ್ಟು ಡೆವಲ್ಯೂಷನ್ ಆಫ್ ಫಂಡ್ಸ್ 1.18 crores ಅವ್ರು ಕೊಡಬೇಕಿತ್ತು. ಕೊಟ್ಟರು 1.51 crores, 51% increase from past 4 years continuously. ಕರ್ನಾಟಕದು ಡಿಕ್ರೀಸ್ from past 5 years continuously. ಬಟ್ ಅವ್ರು ಹೇಳ್ತಾ ಇದ್ದಾರೆ ನೀವು ಬಿಡುಗಡೆ ಆಗಿರುವಂತ ಅನುದಾನವನ್ನ ನೀವು ಬಳಕೆ ಮಾಡಿಕೊಳ್ಳಿ. ಅನುದಾನ ಪ್ರಶ್ನೆ ಅಲ್ಲ ಸರ್, ನಮ್ಗೆ ಬರಬೇಕಾಗಿರೋ ಅಲೋಕೇಶನ್ ಆಫ್ ಫಂಡ್ಸ್. ಅಲೋಕೇಶನ್ ಸರ್, ಈಗ GST ಅಲ್ಲ ಅಂತ ಹೇಳಿದ್ಮೇಲೆ ವೈ ಆರ್ ಯು ಕನ್ಫ್ಯೂಸಿಂಗ್ ಪೀಪಲ್? ಅವ್ರಿಗೆ ಅರ್ಥ ಆಗಿಲ್ಲ ಸರ್, ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಅದೇ ಬರಬೇಕಲ್ಲ ಸರ್. ಅಲೋಕೇಶನ್ ಅಲ್ಲಿ ಬಿಟ್ಟು ಕೊಡದೇ ಇರೋದನ್ನೇ ಫಸ್ಟ್ ಕೊಡದೇ ಇರೋದು ಬಿಡಿ ಸರ್. ಅಲೋಕೇಟ್ ಮಾಡ್ಬೇಕಲ್ಲ, ಬಜೆಟ್ ಅಲೋಕೇಶನ್ ಆಗ್ಬೇಕಲ್ಲ. ಅಲೋಕೇಶನ್ ಅಲ್ಲೇನೆ ತಾರತಮ್ಯ. ನೀವು ಅದನ್ನು ಪ್ರತಿಭಟನೆ ಮಾಡಬೇಡಿ ಅಂತೀರಾ, ನಿಮ್ಮ ಸಂಸದರು ಕೇಳಲ್ಲ, ನೀವು ಇಲ್ಲಿ ಬಂದು ಮಾತಾಡೋಕೆ ಬರ್ತೀರಾ. ಇವ್ರು ಹೇಳಿದ್ರಲ್ಲ ಬರ ಪರಿಹಾರ ಕೊಟ್ಟಿಲ್ಲ ಅಂತ. January 5ನೇ ತಾರೀಕು 105 ಕೋಟಿ ಗೌರ್ಮೆಂಟ್ ರಿಲೀಸ್ ಮಾಡಿದ್ದು. ಸ್ಟೇಟ್ ಗೌರ್ಮೆಂಟಾ ಸೆಂಟ್ರಲ್ ಗೌರ್ಮೆಂಟಾ? ಯಾರಿಗೆ? ಯಾರು ರೈತರಿಗೆ? ಎಷ್ಟು ಹೆಕ್ಟೇರ್ಗೆ? ಎಷ್ಟು 105 ಕೋಟಿ ಯಾರು ರಿಲೀಸ್ ಮಾಡಿದ್ರು? 2,000 ರೂಪಾಯಿ. ನಿಮ್ಮ ಅಲ್ಲ ರೀ, ನಿಮ್ಮ ಸಮೀಕ್ಷೆ, ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸಮೀಕ್ಷೆ ಪ್ರಕಾರ 2,100 crores ರಿಲೀಸ್ ಆಗಿತ್ತು. ಬಿಜೆಪಿ ಅವರು 1 ಎಕರೆಗೆ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದೆ. ನಿಮ್ದು ಎಲ್ಲಿದೆ ಫಂಡ್? 25,000 ರೂಪಾಯಿ. ನಿಮ್ ಫಂಡ್ ಎಲ್ಲಿದೆ? ಸರಿ, ಬಿಜೆಪಿ ಅವ್ರಿಗೆ ಇದೆ. 2022ರಲ್ಲಿ ಬರ ಬಂದಾಗ 1 ಎಕರೆಗೆ ನೀರಾವರಿ ಬೆಳೆಗೆ 25,000 ರೂಪಾಯಿ ರಿಲೀಸ್ ಮಾಡಿದ್ವಿ. 13,000 ರಿಲೀಸ್ ಮಾಡಬೇಕಾಗಿತ್ತು. ಆಮೇಲೆ ಬಹುವಾರ್ಷಿಕ ಬೆಳೆಗೆ 28,000 ಪರ್ ಎಕರ್. ಇವರು ಹೆಕ್ಟೇರ್ಗೆ 3.5 ಎಕರೆಗೆ 2,000 ರೂಪಾಯಿ. ಎಲ್ಲಿಂದ 28,000 ರೂಪಾಯಿ? ಎಲ್ಲಿಂದ 700 ರೂಪಾಯಿ? 700 ರೂಪಾಯಿ 1 ಎಕರೆ ಪರಿಹಾರ ತಗೊಂಡು ಏನ್ ಸರ್ ಮಾಡ್ತಾರೆ? ಚಂದ್ರಶೇಖರ್ ಅವರೇ ಒಂದ್ ನಿಮಿಷ. ಡಾಟಾ ಲೆಕ್ಕಗಳು ಅವರು ಕೊಡ್ತಾ ಇದ್ರೆ, ನೀವು ಕೊಡ್ತಾ ಇದ್ರಿ, ಆಯ್ತಾ? ಈಗ ಡಾಟಾ ಲೆಕ್ಕಗಳನ್ನು ನಾವು ನೋಡ್ತಾ ಹೋದಾಗ ಈ ಲೆಕ್ಕಗಳ ವಿಚಾರದಲ್ಲಿ ಹಲವು ರೀತಿಯಾದಂಥ ಗೋಚರಗಳು ಹುಟ್ಕೊಳ್ಳುತ್ತೆ. ಜನರಿಗೆ ಅದು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿಬಿಡುತ್ತೆ. ನಾನು ಕ್ಲಿಯರಾಗಿ ಕೇಳುವಂಥದ್ದು ನಿಮಗೆ, ಅವರೇನೋ ಅನುದಾನ ಕೊಡಿ ಅಂತ ಕೇಂದ್ರಕ್ಕೆ ಹೋಗ್ತಾ ಇದ್ದಾರೆ, ನೀವೇನಕ್ಕೆ ವಿಧಾನಸೌಧಕ್ಕೆ ಹೋಗ್ತಾ ಇದ್ರಿ ಅಷ್ಟೇ ಹೇಳಿ ನನಗೆ. ಸರ್, ಒಂದು 3 ವಿಚಾರದಲ್ಲಿ ಇಟ್ಕೊಂಡು ಹೋಗ್ತಿರೋದು. ಒಂದು, ಇವತ್ತು ಇಡೀ ಸರ್ಕಾರವನ್ನು ದಿವಾಳಿ ಮಾಡಿ ಇಟ್ಬಿಟ್ಟಿದ್ದಾರೆ. ಯಾವುದೇ ಡೆವಲಪ್ಮೆಂಟ್ಗೆ ದುಡ್ಡು ಕೊಡ್ತಾ ಇಲ್ಲ. ಬರ ಪರಿಹಾರಕ್ಕೂ ಇಲ್ಲಿವರೆಗೂ ರಾಜ್ಯ ಸರ್ಕಾರದ 1 ರೂಪಾಯಿ ರಿಲೀಸ್ ಆಗಿಲ್ವ ಸರ್? 2,000 ರೂಪಾಯಿ. ಅದೇ ಕಾರಣಕ್ಕೋಸ್ಕರನೇ ನೀವು 1 ರೂಪಾಯಿ ರಿಲೀಸ್ ಆಗಿಲ್ಲ ಅಂದ್ರೆ ಪದೇ ಪದೇ ಹೇಳ್ಬಿಡಿ. 2,000 ರೂಪಾಯಿ ಕೊಟ್ಟಿದ್ದಾರೆ ಅವ್ರು, ಕಡಿಮೆ ಕೊಟ್ಟಿದ್ದಾರೆ ಅಂತ ಹೇಳಿ. ಕಡಿಮೆ ಕೊಟ್ಟಿದ್ದಾರೆ. ಯಾರು ಕೇಳಬೇಕಾಗಿರೋದು? ಅದನ್ನ ನಾವೇ ಕೇಳಬೇಕು. ರೈತರು ಕೇಳ್ತಾ ಇದ್ದಾರೆ. ರೈತರು ಕೇಳ್ತಾ ಇದ್ದಾರೆ. ಯಾವ ರೈತ ಸಂಘಟನೆಗಳು ಬಂದಿವೆ? ಯಾವ ರೈತ ಸಂಘಟನೆಗಳು? ಯಾವ ರೈತರು ಎಲ್ಲಿ ನಿಮಗೆ ಬಂದ್ರು? ಯಾವ ರೈತ ಸಂಘಟನೆಗಳು ಎಲ್ಲಿ ಕೇಳ್ತಾ ಇದ್ದಾರೆ? ಯಾರು ಕೇಳ್ತಾರೆ? ಯಾರು ಇದೇ ರೈತ ಸಂಘಟನೆಗಳು. ನಿಮ್ದೇನು ವಿಧಾನಸೌಧದ ಮುಂದೆ ಟಿಕ್ ಫಾರ್ ಟ್ಯಾಕ್ ಅಂತ ಹೇಳಿ ಅವ್ರು ಅಲ್ಲಿಗೆ ಹೋಗ್ತಾರೆ, ನಾವು ಇಲ್ಲಿಗೆ ಬರ್ತೀವಿ ಅಂತ ಅಷ್ಟೇ. ರಾಜಕೀಯನೇ ಇದು ಅಲ್ವಾ? ಬಿಜೆಪಿ ಅವರೆಲ್ಲ ಪ್ರತಿಭಟನೆ ಮಾಡಿದ್ದು, ರೈತ ಸಂಘಟನೆಗಳು ರೈತರು ಪ್ರತಿಭಟನೆ ಮಾಡಿ 2,000 ರೂಪಾಯಿ ಭಿಕ್ಷೆ ನಮ್ಗೆ ಹಾಕ್ಬೇಡಿ ನೀವು ಅಂತ ಹೇಳಿ ಅದಕ್ಕೆ 100 ರೂಪಾಯಿ ಸೇರಿಸಿ 2,100 ರೂಪಾಯಿ ಹಾಕಿದ್ರು. ಯಾಕೆ? ಆಯ್ತು, ಒಂದು ವಿರಾಮ ತಗೊಳ್ತೀನಿ.